ನಟ ಅಕ್ಷಯ್ ಕುಮಾರ್ಗೂ ಮತ್ತೆ ನಟಿ ಶಿಲ್ಪಾ ಶೆಟ್ಟಿಗೂ ಅಂತ ಸಂಬಂಧವಾದ್ರೂ ಏನಿತ್ತು? ಹಾಗೆ ನಟ ಅಕ್ಷಯ್ ಕುಮಾರ್ ಅವರು ಶಿಲ್ಪಾ ಶೆಟ್ಟಿ ಅವರನ್ನ ಹೇಗೆಲ್ಲ ಬಳಸಿಕೊಳ್ತಾರೆ ಗೊತ್ತಾ? ನಟ ಅಕ್ಷಯ್ ಕುಮಾರ್ ಅವರನ್ನ ನಂಬಿ ಶಿಲ್ಪಾ ಶೆಟ್ಟಿ ಅವರು ಹೇಗೆಲ್ಲ ಮೋಸ ಹೋಗ್ತಾರೆ ಗೊತ್ತಾ? ಅಕ್ಷಯ್ ಕುಮಾರ್ನ ನಂಬಿ ತನ್ನನ್ನೇ ಅವನಿಗೆ ಅರ್ಪಿಸಿ ಅತಿ ಚಿಕ್ಕ ವಯಸ್ಸಲ್ಲೇ ತನ್ನ ಕನ್ಯತ್ವವನ್ನೇ ಕಳೆದುಕೊಂಡೆ ಅಂತ ಸ್ವತಃ ಶಿಲ್ಪಾ ಶೆಟ್ಟಿ ಅವರೇ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ. ಅಷ್ಟಕ್ಕೂ ಇವರಿಬ್ಬರ ಕಥೆಯಾದ್ರೂ ಏನು? ಅಕ್ಷಯ್ ಕುಮಾರ್ ನಿಜವಾಗ್ಲೂ ಶಿಲ್ಪಾ ಶೆಟ್ಟಿ ಅವರಿಗೆ ಅಂತ ಮೋಸ ಆದ್ರೂ ಏನ್ ಮಾಡಿದ್ರು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಶಿಲ್ಪಾ ಶೆಟ್ಟಿ ನಮ್ಮ ಕನ್ನಡದ ಮಂಗಳೂರಿನ ಹುಡುಗಿ, ಕುಡ್ಲಾದಲ್ಲಿ ಹುಟ್ಟಿ ಬೆಳೆದಂತ ಹುಡುಗಿ. ಮೊದಲು ಇವ್ರಿಗೆ ನೃತ್ಯ, ಆಕ್ಟಿಂಗ್, ಮಾಡೆಲಿಂಗ್ ಈ ಫೀಲ್ಡ್ ಅಲ್ಲಿ ಶಿಲ್ಪಾ ಶೆಟ್ಟಿಗೆ ತುಂಬಾ ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ. ಹೀಗಾಗಿ SSLC ಮುಗಿಸ್ಕೊಂಡು ಮಾಡೆಲಿಂಗ್ಗೆ ಎಂಟ್ರಿ ಕೊಡ್ತಾರೆ. ಅದೇ ರೀತಿ ಅವ್ರ ತಂದೆ ತಾಯಿ ಅಂದ್ರೆ ಶಿಲ್ಪಾ ಶೆಟ್ಟಿ ಅವರ ತಂದೆ ತಾಯಿ ಸ್ವಲ್ಪ ರಿಚ್ ಇದ್ದಿದ್ರಿಂದ ಮಗಳು ಮಾಡೆಲಿಂಗ್ ಮಾಡ್ತಿರೋದಕ್ಕೆ ಸಪೋರ್ಟ್ ಮಾಡ್ತಾರೆ. ಅದು ಹಣದ ರೀತಿಯಲ್ಲಾಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಎಲ್ಲಾ ತರಹದ ಸಹಾಯ ಮಾಡ್ತಾರೆ. ಇದರಿಂದ ಶಿಲ್ಪಾ ಶೆಟ್ಟಿ ಅವರು ಮಾಡೆಲಿಂಗ್ ಫೀಲ್ಡ್ ಅಲ್ಲಿ ಹಂತ ಹಂತವಾಗಿ ಹೆಸರನ್ನ ಮಾಡ್ತಾ ಹೋಗ್ತಾರೆ. ಇದೇ ಟೈಮಲ್ಲಿ ಶಿಲ್ಪಾ ಶೆಟ್ಟಿ ಅವರು ಬಾಲಿವುಡ್ ಜನರ ಕಣ್ಣಿಗೆ ಬೀಳ್ತಾರೆ. ಬಾಲಿವುಡ್ ಸಿನಿಮಾ ಇಂಡಸ್ಟ್ರಿ ಅವರನ್ನ ಕೈ ಬೀಸಿ ಕರೆಯುತ್ತೆ. ಆದ್ರೆ ಶಿಲ್ಪಾ ಶೆಟ್ಟಿ ಅವ್ರಿಗೆ ಆಗ ಕೇವಲ 17ರಿಂದ 18 ವರ್ಷ ವಯಸ್ಸು ಮಾತ್ರ. ಹಾಗೆ ಒಂದು ಫಿಲಮ್ ಅಲ್ಲಿ ಆಕ್ಟ್ ಕೂಡ ಮಾಡ್ತಾರೆ. ಆದ್ರೆ ಆ ಫಿಲಂ ರಿಲೀಸ್ ಆಗ್ಲಿಲ್ಲ. ಅದಾದ್ಮೇಲೆ 1993ರಲ್ಲಿ ಬಾಜಿಗರ್ ಎಂಬ ಫಿಲಮ್ ಅಲ್ಲಿ ಆಕ್ಟ್ ಮಾಡ್ತಾರೆ. ಬಾಜಿಗರ್ ಫಿಲಂ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗುತ್ತೆ. ಆ ಸಿನಿಮಾ ಹಿಟ್ ಆದ್ಮೇಲೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡ್ತಾನೆ ಹೋಗ್ತಾರೆ. ಕೇವಲ 18 ವರ್ಷ ವಯಸ್ಸಿನಿಂದಲೇ ಅವರ ಸಿನಿಮಾ ಪ್ರಯಾಣ ಸ್ಟಾರ್ಟ್ ಆಗುತ್ತೆ. ನಂತರ ಎಲ್ಲಾ ಸ್ಟಾರ್ಗಳ ಜೊತೆಗೆ ಅಂದ್ರೆ ಎಲ್ಲಾ ಹೀರೋಗಳ ಜೊತೆಗೂ ಕೂಡ ಆಕ್ಟ್ ಮಾಡ್ತಾ ಹೋಗ್ತಾರೆ. ಇನ್ನೊಂದು ಖುಷಿ ವಿಷಯ ಏನಂದ್ರೆ ಕನ್ನಡ ಇಂಡಸ್ಟ್ರಿಯಲ್ಲೂ ಕೂಡ ಆಕ್ಟ್ ಮಾಡಿದ್ದಾರೆ. ಈ ರೀತಿ ಎಲ್ಲಾ ಭಾಷೆಯ ಸಿನಿಮಾ ಇಂಡಸ್ಟ್ರಿಗಳಲ್ಲೂ ಕೂಡ ಆಕ್ಟ್ ಮಾಡಿ ಶಿಲ್ಪಾ ಶೆಟ್ಟಿ ಅವರು ತುಂಬಾ ದೊಡ್ಡ ಮಟ್ಟದಲ್ಲಿ ಹೆಸರನ್ನ ಮಾಡ್ತಾರೆ. ಇದೆಲ್ಲದ್ರ ಮಧ್ಯೆ ಶಿಲ್ಪಾ ಶೆಟ್ಟಿ ಸುದ್ದಿ ಆಗಿದ್ದು ಅವರ ಪ್ರೀತಿ ವಿಚಾರಕ್ಕೆ. ನಿಮಗೆ ಎಷ್ಟು ಜನಕ್ಕೆ ಗೊತ್ತೋ ಗೊತ್ತಿಲ್ವೋ, ಶಿಲ್ಪಾ ಶೆಟ್ಟಿ ಹಾಗೆ ಅಕ್ಷಯ್ ಕುಮಾರ್ ನಡುವಿನ ಆ ಪ್ರೀತಿ ಆ ಕಾಲಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಿತ್ತು. ಇವರಿಬ್ರು ಮೇ ಖಿಲಾಡಿ ತೂ ಅನಾರಿ ಎಂಬ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾರೆ. 1994ರಲ್ಲಿ ಈ ಸಿನಿಮಾ ಬರುತ್ತೆ. ಆ ಸಂದರ್ಭದಲ್ಲಿ ಇವರಿಬ್ಬರಿಗೂ ಕೂಡ ಪ್ರೀತಿ ಆಗುತ್ತೆ. ಕೇವಲ ಸಿನಿಮಾದಲ್ಲಿ ಮಾತ್ರ ಅಲ್ಲ, ತೆರೆ ಹಿಂದೆ ಕೂಡ ಕ್ಲೋಸ್ ಆಗ್ತಾರೆ. ಆನ್ ಸ್ಕ್ರೀನ್ ಅಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗ್ತಾರೆ. ಹಾಗೆ ಜನ ಕೂಡ ಇವರಿಬ್ಬರ ಜೋಡಿಯನ್ನ ತುಂಬಾ ಇಷ್ಟಪಡ್ತಿರ್ತಾರೆ. ಇವರಿಬ್ಬರ ಪ್ರೀತಿ ಅನ್ನೋದು ಅಷ್ಟೇ ಹೆಮ್ಮರವಾಗಿ ಬೆಳೆಯುತ್ತಾ ಹೋಗುತ್ತೆ. ಆ ಸಮಯದಲ್ಲಿ ಶಿಲ್ಪಾ ಶೆಟ್ಟಿ ಅವರ ವಯಸ್ಸು 19 ವರ್ಷ, ಹಾಗೆ ಅಕ್ಷಯ್ ಕುಮಾರ್ ಅವರ ವಯಸ್ಸು 27 ವರ್ಷ ಆಗಿತ್ತು. ಸಹಜವಾಗಿ ಅದು ಪ್ರೀತಿ ಶುರುವಾಗುವಂತಹ ವಯಸ್ಸಾಗಿತ್ತು. ಹೀಗಾಗಿ ಅವರ ಪ್ರೀತಿ ಇನ್ನೂ ಜಾಸ್ತಿ ಆಗುತ್ತೆ. ಆ ಟೈಮಲ್ಲಿ ಆಗಾಗ್ಲೇ ಅಕ್ಷಯ್ ಕುಮಾರ್ ಅವ್ರಿಗೆ ರವೀನಾ ಟಂಡನ್ ಜೊತೆ ಬ್ರೇಕಪ್ ಆಗಿತ್ತು. ಅಕ್ಷಯ್ ಕುಮಾರ್ ಅವರು ಆ ಟೈಮಲ್ಲಿ ಇಂತಹ ವಿಷಯಗಳಿಂದಲೇ ಸುದ್ದಿ ಆಗ್ತಿದ್ರು. ಆಕ್ಟ್ರೆಸ್ ರೇಖಾಯಿಂದ ಹಿಡಿದು ಎಷ್ಟೋ ಹೀರೋಯಿನ್ಸ್ ಗಳ ಜೊತೆ ಅವರ ಹೆಸರು ಕೇಳಿ ಬರ್ತಿರುತ್ತೆ. ಆದ್ರೆ ರವೀನಾ ಟಂಡನ್ ಜೊತೆ ಒಳ್ಳೆ ಪ್ರೀತಿ ಇತ್ತು, ಆದ್ರೆ ಅದು ಕೂಡ ಬ್ರೇಕಪ್ ಆಗಿತ್ತು. ಅದೇ ಟೈಮಲ್ಲಿ ಅಕ್ಷಯ್ ಕುಮಾರ್ಗೆ ಶಿಲ್ಪಾ ಶೆಟ್ಟಿ ಸಿಗ್ತಾರೆ. ಅವ್ರ ಜೊತೆ ಕ್ಲೋಸ್ ಆಗ್ತಾರೆ. ಅನಂತರ ಎಷ್ಟೋ ಸಿನಿಮಾಗಳಲ್ಲಿ ಶಿಲ್ಪಾ ಶೆಟ್ಟಿ ಹಾಗೂ ಅಕ್ಷಯ್ ಕುಮಾರ್ ಒಟ್ಟಿಗೆ ಕಾಣಿಸ್ಕೊಳ್ತಾರೆ. ಇವರಿಬ್ಬರ ಪ್ರೀತಿಗೆ ಸಂಬಂಧಪಟ್ಟಿರೋ ಹಾಗೆ ಎಲ್ಲಾ ಕಡೆ ಸುದ್ದಿ ಹರಿದಾಡ್ತಿರುತ್ತೆ. ಇವರಿಬ್ರು ಸಂಬಂಧವನ್ನ ಇಟ್ಕೊಂಡಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಿರುತ್ತೆ. ಅದೇ ಟೈಮಲ್ಲಿ ಶಿಲ್ಪಾ ಶೆಟ್ಟಿ ಅವರೇ ರಿವೀಲ್ ಮಾಡ್ತಾರೆ. ಅಂದ್ರೆ ಅವರೇ ಹೇಳ್ಬಿಡ್ತಾರೆ, ಅಕ್ಷಯ್ ಕುಮಾರ್ನ ನಾನು ಮದುವೆ ಆಗೋದಕ್ಕೆ ತೀರ್ಮಾನ ಮಾಡಿದೀನಿ ಅಂತ. ಇಬ್ರು ಕೂಡ ಡಿಸೈಡ್ ಮಾಡಿರ್ತಾರೆ. ಹಾಗೆ ಮದುವೆಗೆ ಬೇಕಾದಂತ ಎಲ್ಲಾ ತರಹದ ಪ್ರಿಪರೇಷನ್ಸ್ ಗಳು ಆಗ್ತಾ ಇರುವಂತ ಸಂದರ್ಭದಲ್ಲೇ ಒಂದು ಸುದ್ದಿ ಕೇಳಿ ಬರುತ್ತೆ. ಅದನ್ನ ಕೇಳಿ ಶಿಲ್ಪಾ ಶೆಟ್ಟಿಗೆ ಆಘಾತವೇ ಆಗ್ಬಿಡುತ್ತೆ. ಅದು ಧಡ್ಕನ್ ಎಂಬ ಫಿಲ್ಮ್ ಶೂಟಿಂಗ್ ನಡೀತಾ ಇರುತ್ತೆ. ನಂತರ ಅದು ರಿಲೀಸ್ ಆಗಿ ಬಿಗ್ ಹಿಟ್ ಆಗುತ್ತೆ. ಆ ಸಿನಿಮಾದ ಶೂಟಿಂಗ್ ನಡೀತಾ ಇರಬೇಕಾದ್ರೆ ಶಿಲ್ಪಾ ಶೆಟ್ಟಿಗೆ ಒಂದು ವಿಷಯ ಗೊತ್ತಾಗುತ್ತೆ. ಅಕ್ಷಯ್ ಕುಮಾರ್ ಶಿಲ್ಪಾ ಶೆಟ್ಟಿ ಅವರನ್ನ ಪ್ರೀತಿ ಮಾಡೋದ್ರ ಜೊತೆಗೆ ಟ್ವಿಂಕಲ್ ಖನ್ನಾ ಜೊತೆ ಕೂಡ ಆ ಟೈಮಲ್ಲಿ ಸಂಬಂಧ ಇಟ್ಕೊಂಡಿರ್ತಾರೆ. ಆಗ ಅಕ್ಷಯ್ ಕುಮಾರ್ 2 ದೋಣಿ ಮೇಲೆ ಕಾಲಿಟ್ಟಿದ್ರಂತೆ. ಒಂದ್ ಕಡೆ ಶಿಲ್ಪಾ ಶೆಟ್ಟಿ, ಟ್ವಿಂಕಲ್ ಖನ್ನಾ. ಶಿಲ್ಪಾ ಶೆಟ್ಟಿ ವಿಷಯ ಟ್ವಿಂಕಲ್ ಖನ್ನಾಗೆ ಗೊತ್ತಿಲ್ಲ, ಟ್ವಿಂಕಲ್ ಖನ್ನಾ ವಿಷಯ ಶಿಲ್ಪಾ ಶೆಟ್ಟಿಗೆ ಗೊತ್ತಿಲ್ಲ. ಬಟ್ ಅವರಿಬ್ರು ಕೂಡ ಬೆಸ್ಟ್ ಫ್ರೆಂಡ್ಸ್ ಆಗಿದ್ರು. ಈ ಇಬ್ಬರೂ ಗೆಳತಿಯರಿಗೆ ಗೊತ್ತಿರ್ಲಿಲ್ಲ ಅಕ್ಷಯ್ ಕುಮಾರ್ ನಮ್ಮಿಬ್ಬರನ್ನು ಕೂಡ ಪ್ರೀತಿ ಮಾಡ್ತಾ ಇದ್ದಾರೆ ಅಂತ. ಜೊತೆಗೆ ಇವರಿಬ್ಬರ ಜೊತೆ ಕೂಡ ಸಂಬಂಧ ಇಟ್ಕೊಂಡಿರ್ತಾರೆ. ಇವರಿಬ್ಬರಿಗೂ ವಿಷಯ ಗೊತ್ತಾಗಿ ಇಬ್ಬರಿಗೂ ಕೂಡ ಹಾರ್ಟ್ ಬ್ರೇಕ್ ಆಗುತ್ತೆ. ಆಗ ಶಿಲ್ಪಾ ಶೆಟ್ಟಿ ಅವರ ಪರಿಸ್ಥಿತಿ ಹೇಗಿರುತ್ತೆ ಗೊತ್ತಾ? ಅಕ್ಷಯ್ ಕುಮಾರ್ನ ಶಿಲ್ಪಾ ಶೆಟ್ಟಿ ಮದುವೆ ಆಗ್ತಿದ್ದಾರೆ ಅನ್ನೋ ವಿಷಯ ಎಲ್ಲಾ ಕಡೆಗೂ ಸ್ಪ್ರೆಡ್ ಆಗಿರುತ್ತೆ. ಮತ್ತೊಂದ್ ಕಡೆ ಅಕ್ಷಯ್ ಕುಮಾರ್ನ ಶಿಲ್ಪಾ ಶೆಟ್ಟಿ ತುಂಬಾ ಹಚ್ಕೊಂಡಿರ್ತಾರೆ. ಇನ್ನೊಂದ್ ಕಡೆ ತನ್ನ ಆತ್ಮೀಯ ಸ್ನೇಹಿತೆ ಟ್ವಿಂಕಲ್ ಖನ್ನಾ. ಹೀಗಾಗಿ
ತನ್ನ ಪ್ರೀತಿನ ಉಳಿಸ್ಕೋಬೇಕಾ ಅಥವಾ ತನ್ನ ಸ್ನೇಹವನ್ನೇ ಉಳಿಸ್ಕೋಬೇಕಾ? ಇಷ್ಟೆಲ್ಲ ಗೊತ್ತಾದ್ಮೇಲೂ ಈ ಸಮಾಜ ಏನಂತ ಮಾತಾಡ್ಕೊಳ್ಳುತ್ತೋ ಅಂತ ಭಯಪಟ್ಟು ಅಕ್ಷಯ್ ಕುಮಾರ್ನೇ ಮದುವೆ ಆಗ್ಬೇಕಾ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ಅಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಳ್ತಾರೆ. ಕೊನೆಗೂ ತನ್ನ ಗೆಳತಿ ಟ್ವಿಂಕಲ್ ಖನ್ನಾಗೋಸ್ಕರ ಅಕ್ಷಯ್ ಕುಮಾರಿಂದ ಶಿಲ್ಪಾ ಶೆಟ್ಟಿಯವರು ಕಂಪ್ಲೀಟ್ ಆಗಿ ದೂರ ಆಗ್ತಾರೆ. ಈ ರೀತಿ ಶಿಲ್ಪಾ ಶೆಟ್ಟಿ ಮತ್ತು ಅಕ್ಷಯ್ ಕುಮಾರ್ ಅವರ ಸಂಬಂಧ ಅನ್ನೋದು ಕಂಪ್ಲೀಟ್ ಆಗಿ ಮುರಿದು ಬೀಳುತ್ತೆ. ಅನಂತರ ಶಿಲ್ಪಾ ಶೆಟ್ಟಿ ಸ್ವಲ್ಪ ವಿಷಯಗಳನ್ನ ಶೇರ್ ಮಾಡ್ತಾರೆ. ಅಕ್ಷಯ್ ಕುಮಾರ್ ತನಗೆ ಮೋಸ ಮಾಡ್ಬಿಟ್ಟ, ಹೇಗ್ ಬೇಕೋ ಹಾಗೆ ಚೆನ್ನಾಗಿ ಬಳಸ್ಕೊಂಡ, ಹೇಗ್ ಬೇಕೋ ಹಾಗೆ ಬಳಸ್ಕೋಬೇಕೋ ಎಲ್ಲಾ ರೀತಿಯಲ್ಲಿ ಬಳಸ್ಕೊಂಡು ಅದೇ ಬೇರೆಯವ್ರು ಸಿಕ್ಕಿದ್ಮೇಲೆ ನನ್ನನ್ನ ಬಳಸಿ ಬಿಸಾಡಿ ಹೋಗ್ಬಿಟ್ಟ. ಆದ್ರೆ ನನ್ನ ಗೆಳತಿಗೆ ಮೋಸ ಆಗ್ಬಾರ್ದು ಅಂತ ನಾನು ಅವರಿಂದನೇ ದೂರ ಆಗ್ಬಿಟ್ಟೆ. ಮೊದಲೇ ನನಗೆ ಈ ವಿಷಯ ಗೊತ್ತಾಗಿದ್ರೆ ನಾನು ಅಕ್ಷಯ್ ಕುಮಾರ್ನ ಸಹವಾಸಕ್ಕೂ ಹೋಗ್ತಾ ಇರ್ಲಿಲ್ಲ ಅಂತ ಹೇಳ್ತಾರೆ. ಕೇವಲ 22ನೇ ವರ್ಷಕ್ಕೆ ಅಕ್ಷಯ್ ಕುಮಾರ್ಗೋಸ್ಕರ ತನ್ನ ಕನ್ಯತ್ವವನ್ನೇ ನಾನು ಕಳ್ಕೊಂಡ್ಬಿಟ್ಟೆ ಅಂತ ಹೇಳ್ತಾರೆ. ಅಷ್ಟೊಂದು ನಂಬಿಕೆ ಇಟ್ಟಿದ್ರು ಅಕ್ಷಯ್ ಕುಮಾರ್ ಮೇಲೆ. ಅಷ್ಟೇ ಅಲ್ಲ, ಇದಾದ ನಂತರ ಅವರಿಬ್ರು ಮಾತಾಡಲ್ಲ ಅನ್ಕೊಂಡಿರ್ತಾರೆ. ನಂತರ ಅವರಿಬ್ರು ಕೆಲವು ವೇದಿಕೆಗಳಲ್ಲಿ ಸಿಗ್ತಾರೆ, ಒಂದಷ್ಟು ಫಂಕ್ಷನ್ಸ್ಗಳಲ್ಲಿ ಕೂಡ ಸಿಗ್ತಾರೆ. ಅಂತಿಮವಾಗಿ ಅಕ್ಷಯ್ ಕುಮಾರ್ ಅವರು ಟ್ವಿಂಕಲ್ ಖನ್ನಾ ಅವರ ಜೊತೆನೆ 2001ರಲ್ಲಿ ಮದುವೆ ಆಗ್ತಾರೆ. ಆದ್ರೆ ಶಿಲ್ಪಾ ಶೆಟ್ಟಿಯವರು ಕೆಲವು ವರ್ಷಗಳವರೆಗೆ ಮದುವೆ ಆಗಲ್ಲ. ನಂತರ ಅವ್ರ ಲೈಫ್ಗೆ ರಾಜ್ ಕುಂಡ್ರಾ ಅವರು ಎಂಟ್ರಿ ಆಗ್ತಾರೆ. ನಂತರ ಅವರಿಬ್ರು ಕ್ಲೋಸ್ ಆಗ್ತಾರೆ. ಶಿಲ್ಪಾ ಶೆಟ್ಟಿ ತನ್ನ 34ನೇ ವರ್ಷಕ್ಕೆ ಮದುವೆ ಆಗ್ತಾರೆ. ನೋಡಿದ್ರಲ್ಲ ಶಿಲ್ಪಾ ಶೆಟ್ಟಿಯವರ ಬದುಕಿನಲ್ಲಿ ಅಕ್ಷಯ್ ಕುಮಾರ್ ಅವರು ಯಾವ ರೀತಿ ಬಂದು ಹೋಗ್ತಾರೆ ಅಂತ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಹಾಗೆ ಯಾವ ವಿಷಯದ ಬಗ್ಗೆ ವಿಡಿಯೋ ಮಾಡಬೇಕು ಅಂತಲೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನು ಮಾತ್ರ. ಎನಿವೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.